ಶೋಧನೆ ದೇವ್ರು ನಮ್ಮ ಕೈ ಬಿಡೋದಿಲ್ಲ, ಖಚಿತವಾಗಿ ದೇವ್ರು ಬಿಡೋದಿಲ್ಲ. ಅದ್ರಾಗಿದ್ದ ನಮ್ಮನ್ನು ತಪ್ಪಿಸ್ತಾನೆ. ಯಾವಾಗ ತಪ್ಪಿಸ್ತಾನೆ ಅಂದರೆ ದೇವ್ರಿಗೆ ನಾವು ವಿಧೇಯರಾದಾಗ, ದೇವ್ರಿಗೆ ನಾವು ವಿಧೇಯರಾಗಿ, ದೇವರಿಗೆ ಆಜ್ಞೆಗಳಿಗೆ ವಿಧೇಯರಾಗಿ, ದೇವ್ರ ವಾಕ್ಯಗೆ ವಿಧೇಯರಾಗಿ ನಾವು ನಡೆಯುವಾಗ ಖಚಿತವಾಗಿ ದೇವರು ಆ ಶೋಧನೆಯಿಂದ ನಮ್ಮನ್ನ ಬಿಡಿಸ್ತಾನೆ. ಅದಕ್ಕೆ ಪೇತ್ರಗಳು ಒಂದು ಮಾತು ಹೇಳ್ತಾನೆ. 2ನೇ ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ, ಏನಂತ? ಕರ್ತನು ಭಕ್ತರನ್ನು ಕಷ್ಟಗಳಿಂದ ತಪ್ಪಿಸ್ತಾನಂತ. ದುರ್ಮಾರ್ಗಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಆಮೇನ್. ಭಕ್ತರನ್ನು ಕಷ್ಟದಾಗಿರೋರನ್ನ ತಪ್ಪಿಸ್ತಾನಂತ. ಅಂದರೆ ಶೋಧನೆಗೆ ಹೋಗ್ತಿರೋರ್ನ, ಕಷ್ಟನ ಎದುರಿಸ್ತಿರೋರ್ನ, ಶ್ರಮ ಮಧ್ಯದಲ್ಲಿ ನಡೀತಿರೋರ್ನ ದೇವ್ರು ಏನು ಮಾಡ್ತಾನಂದರೆ ಅವ್ರನ್ನ ತಪ್ಪಿಸ್ತಾನೆ, ಅದ್ರಾಗಿದ್ದ ಕಾಪಾಡ್ತಾನೆ, ಅದ್ರಾಗಿದ್ದ. ಈ ಶೋಧನೆ ನಮಗೆ ಕಂಟಿನ್ಯೂಸ್ ಆಗಿರೋದಿಲ್ಲ. ಏನಂತ ಹೇಳ್ತಾನೆ ದೇವರು? ಕೆಲವು ಸಮಯ ನಿನಗೆ ಶೋಧನೆ ಬರ್ತಾವ, ಕೆಲವು ದಿನಗಳು ನಿನಗೆ ಶೋಧನೆಗಳು ಬರ್ತಾವ, ಮತ್ತು ಅದರಾಗಿದ್ದ ನಾನು ಮತ್ತೆ ನಿಮ್ಮನ್ನ ತಪ್ಪಿಸ್ತೀನಿ. 10 ದಿನ ನಿಮಗೆ ಶೋಧನೆ ಬರ್ತಾವ, ನೀವು ಅದನ್ನು ತಟಗರಿ, ಮತ್ತು ಅದರಾಗಿದ್ದ ನಾನು ನಿಮ್ಮನ್ನ ತಪ್ಪಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಶೋಧನೆಗಳಿದ್ದಾಗ ಎದಕ್ಕೆ ನಮ್ಮನ್ನು ಕಳಿಸ್ತಾನಂದ್ರೆ ನಾವು ದೇವ್ರಿಗೆ ವಿಧೇಯರಾಗಿ, ದೇವ್ರ ಆಜ್ಞೆಗಳು ವಿಧೇಯರಾಗಿ, ನಾವು ದೇವ್ರ ಚಿತ್ತಾನುಸಾರವಾಗಿ ನಡೆಯಕ ದೇವ್ರು ಏನು ಮಾಡ್ತಾನೆ, ನಮ್ಮ ಶೋಧನೆಗಳ ಮಧ್ಯದಲ್ಲಿ ನಡೆಸ್ತಾನ. ನಾವು ಯಾರು ವಿಧೇಯರಾಗಿ ದೇವ್ರಿಗೆ ಲೋಬಟ್ಟು ನಾವು ನಡಿತೀವೋ ಅವ್ರನ್ನ ಏನು ಮಾಡ್ತಾನೆ ದೇವರು? ಭಕ್ತರನ್ನ ಏನು ಮಾಡ್ತಾನೆ ದೇವ್ರು? ಅದ್ರಾಗಿದ್ದ ಕಾಪಾಡ್ತಾನೆ. ಆದರೆ ದುರ್ಮಾರ್ಗಗಳು ಅದಾರಂತ. ಈ ದುರ್ಮಾರ್ಗಗಳು ಏನು ಮಾಡ್ತಾರ? ದೇವ್ರ ಆಜ್ಞೆಗೆ ವಿಧೇಯರಾಗೋದಿಲ್ಲ, ದೇವ್ರ ಆಜ್ಞೆಗೆ ಇವರು ಲೋಬಡೋದಿಲ್ಲ. ಇವ್ರು ಏನು ಮಾಡ್ತಾರಂದ್ರೆ ಆ ಶೋಧನೆ ಬರ್ತಿದ್ರು ಕೂಡ ಅವ್ರಿಗೆ ಕೈಯಲ್ಲಿ ಇಲ್ದಂಗ ಈ ಕಷ್ಟ ನಮಗೆ ಬರ್ತದವಲ್ಲ, ಇಷ್ಟು ಶೋಧನೆ, ಇಷ್ಟು ಭಯಂಕರವಾದ ಪರಿಸ್ಥಿತಿ ನಾವು ಎದುರಿಸ್ತಿದ್ದೀವಿ, ಇವೆಲ್ಲ ನೋಡ್ತಿದ್ರು ಕೂಡ ದೇವ್ರಿಗೆ ಲೋಬಡೋದಿಲ್ಲ ಇವರು, ದೇವ್ರಿಗೆ ಲೋಬಡೋದಿಲ್ಲ ಇವರು. ಇವ್ರು ಏನು ಮಾಡ್ತಾರೆ ಗೊತ್ತಾ? ದೇವ್ರನ್ನ ಬಿಟ್ಟು ದೂರ ಹೋಗ್ತಾರ. ಅದಕ್ಕೆ ಏನು ಹೇಳ್ತಾನೆ ಗೊತ್ತಾ? ಅವ್ರನ್ನ ನಾನು ಶಿಕ್ಷೆಗಾಗಿ ಅವ್ರನ್ನ ಇಡ್ತೀನಿ, ಶಿಕ್ಷೆಗಾಗಿ ಅವ್ರನ್ನ ಹಂಗೆ ಇಡ್ತೀನಿ ಅವ್ರನ್ನ. ಕೆಲವೊಂದ್ಸರಿ ನಾವು ಅಂತಿರ್ತೀವಿ, ಇವ್ರು ಇಷ್ಟು ಕಠಿಣವಾಗದಾರ, ಇಷ್ಟು ದುರ್ಮಾರ್ಗಿಗಳು, ಇಷ್ಟು ಇದದಾರ, ಇವ್ರನ್ನ ಹೆಂಗೆ ದೇವ್ರು ಉಳಿಸ್ಯಾನ? ಇವ್ರನ್ನ ಸಾವನ್ನ ಬರೋದಲ್ಲ, ಎಂತೆಂಥವ್ರು ಸಾಯ್ತದಾರ. ಇವೆಲ್ಲ ಎದಕ್ಕೆ ಬರ್ತಾವೆ ಹೇಳು? ಈ ದುಷ್ಟನು ಕೂಡ ದೇವ್ರು ಇಟ್ಟನಂತ. ಎದಕ್ಕೆ ಇಟ್ಟನಂತ? ಶಿಕ್ಷೆಗಾಗಿ ಇಟ್ಟನಂತ. ಖಚಿತವಾಗಿ ಇವರಿಗೆ ಶಿಕ್ಷೆ. ಅದಕ್ಕಂದ್ರೆ ದೇವ್ರಿಗೆ ವಿರುದ್ಧವಾಗಿ ನಡೀತಿರ್ತಾರಲ್ಲ, ದೇವ್ರಿಗೆ ವಿರುದ್ಧವಾಗಿ ಹೋಗ್ತಿರ್ತಾರಲ್ಲ, ನಾವು ಅನ್ಕೋತೀವಿ ಇವ್ರಿಗೆ ಏನಪ್ಪ ಇಷ್ಟು. ನೋಡು, ನಾವು ಅಂತೀವಿ ಇವಾಗ ಸೇವೆ ಮಾಡ್ತಾರ ಸೇವಕರು, ಈ ಮತೋನ್ಮಾದಗಳು ಏನು ಮಾಡ್ತಾರ ಹೇಳು? ಭಯಂಕರವಾಗಿ ಸೇವಕರನ್ನ ಹತಮಾರಿಸ್ತಾರ, ಚರ್ಚ್ಗಳ ಮೇಲೆ ದಾಳಿ ಮಾಡ್ತಾರ, ವಿಶ್ವಾಸಗಳ ಮೇಲೆ ದಾಳಿ ಮಾಡ್ತಾರ. ಅವಾಗೇನು ಅನಿಸುತ್ತೆ ಹೇಳು? ಪ್ರಭಾ, ಏನು ಪ್ರಭಾ ಇದು? ಇಷ್ಟು ಡೈರೆಕ್ಟಾಗಿ ಇಷ್ಟೆಲ್ಲ ಮಾಡ್ತಾರಲ್ಲ, ಹೆಂಗಿದು? ಪ್ರವೀಣ್ ಪಡಗಲನ್ನ ಮಾಡಿದ್ರು, ಏನು ಮಾಡಿದ್ರು? ಏನು ಪ್ರಭುತ್ವ ಏನು ಮಾಡಿದ್ರು? ಏನು ಗೌರ್ಮೆಂಟ್ ಏನು ಮಾಡಿದ್ರು? ಅದ್ರ ದೇವ್ರು ಏನು ಹೇಳ್ತಾನೆ ಗೊತ್ತಾ? ಅವರೆಲ್ಲದಕ್ಕೆ ಎದಕ್ಕೆ ನಾನು ಅವ್ರನ್ನ ಇಟ್ಟಿನಂದ್ರೆ ಅವ್ರ ಶಿಕ್ಷೆಗಾಗೆ. ಆಮೇನ್. ಶಿಕ್ಷೆಗಾಗಿ ಅವ್ರನ್ನ ಇಟ್ಟೀನಿ. ಕಷ್ಟದಿಂದ ಭಕ್ತರನ್ನ ತಪ್ಪಿಸ್ತಾನಂತ. ಬಟ್ ದೇವ್ರಿಗೆ ಲೋಬಟ್ಟಿಲ್ದಂಗ ಅದೇ ರೀತಿಯಲ್ಲಿ ವಿರುದ್ಧವಾಗಿ ಅವ್ರು ನಡೀತಾರಂದ್ರೆ ಖಚಿತವಾಗಿ ಅವ್ರನ್ನ ಶಿಕ್ಷೆಗೆ ದೇವರು ಗುರಿ ಮಾಡ್ತೀನಿ ಅಂತೇಳಿ ಹೇಳ್ತಾರೆ.